ಪ್ರಭುಗಳಲ್ಲಿ ಭರವಸೆ ಬಿಡುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಒಳ್ಳೆಯದು. ಸೋಮವಾರ 22 ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 17ನೇ ವಚನ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನು ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟಂಥದ್ದು ಪ್ರೀತಿಯ ನಿಮಿತ್ತವಾಗಿ, ರಕ್ಷಿಸುವುದಕ್ಕೋಸ್ಕರವಾಗಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ತೀರ್ಪು ಮಾಡುವುದಕ್ಕೆ ಅಲ್ಲ. ಕರ್ತನಲ್ಲಿ ಪ್ರಿಯರೇ, ಯೋಹಾನನು ಯೇಸು ಸ್ವಾಮಿಯೊಂದಿಗೆ ನಿಕೋದೇಮನು ಬಂದು ಮಾತನಾಡುವಂಥದ್ದು ಮತ್ತು ಯೇಸು ಸ್ವಾಮಿ ಅವನು ಪುನಃ ಹುಟ್ಟುವಂಥವನಾಗಬೇಕು, ಆಧ್ಯಾತ್ಮಿಕವಾದಂಥ ಹೊಸದಾದಂಥ ಜೀವನ ಇರಬೇಕೆಂಬುದಾಗಿ ವರ್ಣಿಸುತ್ತಾ, ದೇವರು ತನ್ನ ಮಗನನ್ನು ಲೋಕದ ರಕ್ಷಣೆಗೋಸ್ಕರವಾಗಿ ತನ್ನ ಅಪಾರ ಪ್ರೀತಿಯ ನಿಮಿತ್ತವಾಗಿ ಕಳಿಸಿದ್ದಾನೆಂಬುದಾಗಿ ತಿಳಿಸುತ್ತಾ, ಈ 17ನೇ ವಚನದಲ್ಲಿ ದೇವರು ತನ್ನ ಮಗನ ಮುಖಾಂತರ ಲೋಕವನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಕಳಿಸಿದ್ದಾನೆ ಹೊರತು ತೀರ್ಪು ಮಾಡುವುದಕ್ಕೋಸ್ಕರ ಅಲ್ಲ. ಕರ್ತನಲ್ಲಿ ಪ್ರಿಯರೇ, ಅತಿ ಪರಿಶುದ್ಧವಾದಂಥ ಯೇಸು ಕ್ರಿಸ್ತನು ನಮ್ಮ ಮಧ್ಯೆ ಬಂದು ವಾಸವಾಗಿ ನಮ್ಮನ್ನು ಯಾವ ರೀತಿಯಲ್ಲೂ ತೀರ್ಪು ಮಾಡದೆ ನಮ್ಮನ್ನು ರಕ್ಷಣೆಗೆ ನಡೆಸುವುದಕ್ಕೋಸ್ಕರವಾಗಿ ಬಂದಿದ್ದಾನೆ. ಈ ಲೋಕದಲ್ಲಿ ನಾವು ಅನುಭವಿಸುವಂಥದ್ದೇನೆಂದರೆ, ಒಬ್ಬರು ಮತ್ತೊಬ್ಬರ ಮೇಲೆ ತೀರ್ಪು ಮಾಡುವಂಥದ್ದು. ಕೆಲವರು ತಾವು ಬಹಳ ಉತ್ತಮರು, ಶ್ರೇಷ್ಠರು, ಶುದ್ಧರೆಂಬುದಾಗಿ ನೆನೆಸಿಕೊಂಡು ಇತರರನ್ನು ಬಹಳ ಹೀಯಾಳಿಸುವಂಥ ಮತ್ತು ಇತರರು ಬಹಳಷ್ಟು ಅಶುದ್ಧರು ಎಂಬುವಂಥ ರೀತಿಯಲ್ಲಿ ತೀರ್ಪು ಮಾಡುವಂಥವರಾಗಿದ್ದಾರೆ. ಆದರೆ ಅತಿ ಪರಿಶುದ್ಧವಾದಂಥ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದ ಕಾರಣವೇ ಇಂಥ ಅಪವಿತ್ರರು, ಅಶುದ್ಧರು, ದೇವರಿಂದ ದೂರವಾಗಿರ್ತಕ್ಕಂಥವರು ತನ್ನನ್ನು ತಿಳ್ಕೊಳ್ಳುವಾಗ, ತನ್ನ ನಾಮವನ್ನು ಕೂಗುವಾಗ, ತನಗೆ ಸಮರ್ಪಣೆ ಮಾಡುವಾಗ ದೇವರು ಅವರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಕಳಿಸಿ ಯೇಸು ಕ್ರಿಸ್ತನ ಮೂಲಕವಾಗಿ ಎಲ್ಲರಿಗೂ ರಕ್ಷಣೆ ಎಂಬಂಥದ್ದನ್ನು ಪ್ರೀತಿಯಿಂದ ಸಾರುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವುಗಳು ಈಗ ತೀರ್ಪಿಗೆ ಒಳಗಾಗಿಲ್ಲ, ಬದಲಾಗಿ ಪ್ರೀತಿಯಿಂದ ರಕ್ಷಣೆಗೆ ಒಳಗಾಗಿದ್ದೇವೆ. ನಮ್ಮನ್ನು ಸಮರ್ಪಿಸಿಕೊಳ್ಳೋಣ, ದೇವರು ರಕ್ಷಿಸುತ್ತಾನೆಂಬ ಸಂತೋಷವನ್ನು ಆಚರಿಸೋಣ. ಕರ್ತನೇ ದಯಾಮಯ ಸ್ವಾಮಿಯೇ, ನಿನ್ನ ಪ್ರೀತಿಯನ್ನು ಅರಿತು ರಕ್ಷಣೆಗೆ ಪಾತ್ರರಾಗುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.